ಬಿಜೆಪಿಯವರು ಮೌನವಾಗಿದ್ದಾರೆ ಅನ್ನೋ ಆರೋಪ. ನಾವ್ಯಾರು ಮೌನವಾಗಿಲ್ಲ. ಈಗಾಗಲೇ SITಯನ್ನು ರಚನೆ ಮಾಡಿದ್ದೀವಿ. ಸುಮಾರು ಜನ ಅಲ್ಲಿದ್ದಂಥ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಕೇವಲ ರಾಮ ಮಂದಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇರಳದಲ್ಲಿರ್ತಕ್ಕಂಥ ಏನು ದೇವಸ್ಥಾನ ಅದು ನಮ್ಮದು ಅನಂತ ಪದ್ಮನಾಭ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥದ್ದು, ಇಂಥದ್ದೆಲ್ಲ ಒಂದು ಕಡೆ ಕೈಘಟನೆಗಳು ಆಡಳಿತ ಮಂಡಳಿಯ ವೈಫಲ್ಯತೆಯಿಂದನೋ ಮತ್ತೊಂದರಿಂದನೋ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ. SITಯನ್ನು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ತಕ್ಷಣವೇ ಮಾಡಿ ಸುಮಾರು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಲವರನ್ನು ಈಗಾಗಲೇ ಎನ್ಕ್ವೈರಿ ನಡೀತಾ ಇದೆ. ಪಾರದರ್ಶಕತೆಯನ್ನು ಕಾಪಾಡುವಾಗ ಭಕ್ತನಿಗೂ ಭಗವಂತನಿಗೂ ಇರ್ತಕ್ಕಂಥ ಒಂದು ಬಾಂಧವ್ಯದ ಸೇತುವೆಗೆ ಎಲ್ಲ ಒಂದು ಕಡೆ ಇವರು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶಃ ಶಿಕ್ಷೆ ಕೊಡೋದ್ರ ಜೊತೆಯಲ್ಲಿ ಅವ್ರ ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಮಾಡೋದ್ರಿಂದ ಏನಾಗಿದೆ ಅನ್ನೋದನ್ನ ನಾವು ಇತಿಹಾಸಗಳಲ್ಲಿ ಬಲ್ಲವರಾಗಿದ್ದೇವೆ. ಇದಾಗಬಾರ್ದಾಗಿತ್ತು. ಇದಕ್ಕೆ ಕೆಲವೇ ದಿನಗಳಲ್ಲಿ ಯಾವ ರೀತಿ ಸಂದೇಶ ಕೊಟ್ಟು ಇದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೋಬೇಕೋ ಆ ಕ್ರಮವನ್ನು ಅವ್ರು ತೆಗೆದುಕೋಬೇಕು. ಅವ್ರಿಗೆ ಬೇರೆ ಏನು ಕೆಲಸ ಇದೆಯಪ್ಪ? ರಾಜ್ಯದಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರಿಗೆ ಟೀಕೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ನರೇಂದ್ರ ಮೋದಿ ಅವರಿಗೆ ಒಂದಿನ ಅವ್ರ ಹೆಸರು ಹೇಳಿದವರು ಅವ್ರು ಊಟ ಮಾಡಿ ಜೀರ್ಣ ಆಗೋದಿಲ್ಲ. ಅಂಥ ಸಂದರ್ಭ ಅವ್ರು ಅರ್ಥ ಮಾಡ್ಕೊಂಡಿರುವಾಗ ಅವ್ರ ತಲೆಗೆ ಬರಬೇಕದು. ಅದನ್ನು ಅವ್ರು ಮಾಡ್ತಾ ಇಲ್ಲ. ಅದು ಮಾಡದೆ ಹೋದರೆ ತಪ್ಪಿತಸ್ಥರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಾಗಬಾರ್ದು. ಒಂದು ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಕೆಲಸ ಮಾಡೋದಕ್ಕೆ ನೂರಾರಿವೆ, ಸಾವಿರಾರಿವೆ. ನಿಮ್ಮ ಅನುಭವ ಇದೆ. ಅನುಭವವನ್ನು ಸಾಮಾನ್ಯರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಒಡಂಬಡಿಕೆಗೆ ನೀವು ವಿನಿಯೋಗ ಮಾಡಿದ್ದೆ ಆದರೆ ಕೇವಲ 2 ವರ್ಷದಲ್ಲಿ ನಾನು ಇಲ್ಲೇನು 45 ವರ್ಷ ನಾನು ಕಳೆದೆ. ಈ 2 ವರ್ಷದ ಅನುಭವ 45 ವರ್ಷ ನನಗೆ ಬಂದಿರಲಿಲ್ಲ. ಇದಕ್ಕೆ ಕಾರಣ ನಾಯಕತ್ವ, ರಾಷ್ಟ್ರದ ನಾಯಕತ್ವ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಭಿವೃದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ಅದ್ರ ಬಗ್ಗೆ ಗಮನ ಹರಿಸಿ. ಬಾಕಿ ಕ್ಷುಲ್ಲಕವಾದ ವಿಚಾರಗಳನ್ನು ಕೈಗೆತ್ಕೊಂಡು ಎಲ್ಲ ಒಂದು ಕಡೆ ದಿನ ಬೆಳಗಾದರೆ ಕೆಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥದ್ದು, ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥದ್ದಕ್ಕೆ ಬಿಡಿ. ಇದನ್ನು ಬಿಟ್ಟು ಮೇನ್ ಸ್ಟ್ರೀಮಿಗೆ ಬಂದು ರಾಜ್ಯದ ಅಭಿವೃದ್ಧಿ ಅಂತ ಗಮನ ಹರಿಸಿ. ಅಖಿಲೇಶ್ ಯಾದವ್ ಅವರು ಕರ್ನಾಟಕದ ಜೊತೆ ನಂಟಿದೆ ಅಂತಾರೆ, ಅಯೋಧ್ಯದ ಹಣ ಹೋಗಿದೆ ಅಂತ. ಒಂದು ನಿಮಿಷ. ಅಖಿಲೇಶ್ ಯಾದವ್ ಓದಿದ್ದು ಮೈಸೂರಿನಲ್ಲಿ, ಅವ್ರು ಇಂಜಿನಿಯರಿಂಗ್ ಆಗಿದ್ದಿಲ್ಲೇನೆ. ಅವ್ರ ತಂದೆಯವರು ಕೂಡ ಇಲ್ಲಿ ಇದ್ದವರು. ಒಂದು ಅಖಿಲೇಶ್ ಯಾದವ್ ಅವ್ರಿಗೆ ಏನಾಗಿದೆ, ಎಲ್ಲ ಒಂದು ಕಡೆ ಇತ್ತೀಚೆಗೆ ಒಂದು ರೀತಿಯ ಗೊಂದಲವನ್ನು ಅವರೇ ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ನನಗೂ ಕೂಡ ಚೆನ್ನಾಗಿ ಪರಿಚಯ ಇರ್ತಕ್ಕಂಥವ್ರು. ರಾಜ್ಯ ಲೋಕಸಭೆಯಲ್ಲೂ ಕೂಡ ನಾವು ಭೇಟಿ ಮಾಡ್ತಾ ಇರ್ತೀವಿ. ಆದ್ದರಿಂದ ಅನಾವಶ್ಯಕವಾಗಿ ಆಗಿದೆ, ರಾಮ ಮಂದಿರದಲ್ಲಿ ಆಗಿದೆ. ಅದಕ್ಕೆ SIT ಮಾಡಿದ್ದಾರೆ, ತಕ್ಷಣವೇ ಮಾಡಿದ್ದಾರೆ. ಎಲ್ಲ ಥರದ ಕ್ರಮಗಳು ಆಗ್ತಾ ಇದೆ. ನಿಮ್ಮದೇ ಆದಂಥ ಭಾವನೆಗಳನ್ನು ಹೇಳುವಾಗ ನೀವು ಕೂಡ ಎಲ್ಲ ಒಂದು ಕಡೆ ಬಾಯಿ ಚಪ್ಪಲದ ಮಾತುಗಳಿಗೆ ಕಡಿವಾಣ. ಅಲ್ಲ, ಕರ್ನಾಟಕದ ಜೊತೆ ನಂಟಿದೆ ಅಂತ ಹೇಳ್ತಾರೆ. ಏನು ಅಲ್ಲ, ಒಂದು ನಿಮಿಷ ತಾಳಿ. ಒಬ್ಬ ಉತ್ತರ ಪ್ರದೇಶ ಅಂತ ರಾಜ್ಯದ ಮುಖ್ಯಮಂತ್ರಿಗಳಾದವರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾತನಾಡುವಾಗ ಅದಕ್ಕೆ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಅನಾವಶ್ಯಕವಾಗಿ ಮಾತಾಡಿ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಮತ್ತೊಂದು ಪಂಕ್ತಿಗೆ ಸೇರ್ಕೊಳ್ಳೋದು ಬೇಡ.